Maths making easy. Today's portion is geometry, quadrilateral, squares. Square. What is a square? Square is a closed figure with four sides, four corners and four angles. Square ಅಂದರೆ ಇದೇ ತರ ಒಂದು ಫಿಗರ್, ಅದರಲ್ಲಿ ಫೋರ್ ಸೈಡ್ಸ್ ಉಂಟು, ಫೋರ್ ಕಾರ್ನರ್ಸ್ ಅಂದರೆ ಎರಡು ಸೈಡ್ ಜಾಯಿನ್ ಮಾಡಿ ಬಂದ ಈ ಪಾಯಿಂಟ್ಗೆ ಕಾರ್ನರ್ ಅನ್ನು ಹೇಳುತ್ತದೆ. ಸೊ ಫೋರ್ ಕಾರ್ನರ್ಸ್ ಉಂಟು ಮತ್ತೆ ಫೋರ್ ಆಂಗಲ್ಸ್. ಈ ಕಾರ್ನರ್ ಅಲ್ಲಿ ಒಂದೊಂದು ಆಂಗಲ್ ಅನ್ನು ಹೇಳುತ್ತದೆ. ಓಕೆ, ಈ ಕಾರ್ನರ್ ಈಸ್ ಆಲ್ಸೋ ಕಾಲ್ಡ್ ವರ್ಟೆಕ್ಸ್. ಕಾರ್ನರ್ಗೆ ವರ್ಟೆಕ್ಸ್ ಎಂದು ಸಹ ಹೇಳುತ್ತದೆ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಎ ಸ್ಕ್ವೇರ್. ಸ್ಕ್ವೇರ್ನ ಪ್ರಾಪರ್ಟಿಗಳು ಯಾವುದು? ನಂಬರ್ 1, ಆಲ್ ಸೈಡ್ಸ್ ಆರ್ ಈಕ್ವಲ್. ಇಲ್ಲಿ ನೋಡಿ, ಈ ಸಿಂಬಲ್ ಹಾಕಿದೆ, ಅದು ಒಂದೇ ಲೆಕ್ಕನ್ನು ತೋರಿಸಲಿಕ್ಕೆ ಅದು ಹಾಕಿದೆ. ಆಲ್ ಸೈಡ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ನಂಬರ್ 2, ಆಲ್ ಆಂಗಲ್ಸ್ ಆರ್ ಈಕ್ವಲ್. ಎಲ್ಲ ಆಂಗಲ್ಸ್ ಒಂದೊಂದು ಆಂಗಲ್ ಈಕ್ವಲ್. ಮತ್ತೆ ಈಚ್ ಆಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಒಂದೊಂದು ಆಂಗಲ್ ಈಕ್ವಲ್ ಎಂದು ಮಾತ್ರವಲ್ಲ, ಅದು 90 ಡಿಗ್ರಿಯಲ್ಲೇ ಇರಬೇಕು. ಓಕೆ, ಅದು ಪ್ರಾಪರ್ಟೀಸ್. ನೆಕ್ಸ್ಟ್ ಪೆರಿಮೀಟರ್. ವಾಟ್ ಈಸ್ ಎ ಪೆರಿಮೀಟರ್? Perimeter is the distance covered by a closed figure. ಡಿಸ್ಟೆನ್ಸ್ ಕವರ್ಡ್ ಅಂತ ಹೇಳಿದರೆ, ಒಂದು ಪಾಯಿಂಟ್ ಇಂದ ಇದು ಸ್ಟಾರ್ಟ್ ಮಾಡಿದರೆ, ಲೆಂತ್ ಡಿಸ್ಟೆನ್ಸ್ ಸ್ಟಾರ್ಟ್ ಮಾಡಿದರೆ ಅದು ತಿರುಗಿಸಿ ಅದೇ ಪಾಯಿಂಟ್ ಅಲ್ಲಿ ಬರಬೇಕು. ಎ ಇಂದ ಸ್ಟಾರ್ಟ್ ಮಾಡಿದ್ರೆ ಹೀಗೆ ಹೋಗಿ ಕವರ್ ಮಾಡಿ ತಿರುಗಿಸಿ ಎಲ್ಲಿಯೇ ಬರಬೇಕು. ಅದು ಬಿ ಎಂದು ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಹೋಗಿ ತಿರುಗಿಸಿ ಅದೇ ತರ ಬಿ ಎಲ್ಲಿಯೇ ಬರಬೇಕು. ಅದ ಡಿಸ್ಟೆನ್ಸ್ ಕವರ್ಡ್ ಮಾಡೋದಕ್ಕೆ ಪೆರಿಮೀಟರ್ ಅಂತ ಹೇಳುತ್ತದೆ. ಇಫ್ ಸೈಡ್ಸ್ ಆಫ್ ಎ ಸ್ಕ್ವೇರ್ ಈಸ್ ಎ, ಇದನ್ನದು ಸೈಡ್ಗೆ ನಾವು ಎ ಎಂದು ಕೊಟ್ಟರೆ, ಡಿಸ್ಟೆನ್ಸ್ ಕವರ್ಡ್ ದ ಪೆರಿಮೀಟರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ. ಎ 4 ಸಲ ಆಡ್ ಮಾಡಿದೆ. 4 ಸಲ ಆಡ್ ಮಾಡುವಾಗ ಅದಿಗೆ 4a. ಓಕೆ, 4a ಎಂದು ಹೇಳುವಾಗ 4 ಇಂಟು ಸೈಡ್. ಇದು ಮಲ್ಟಿಪ್ಲಿಕೇಶನ್ ಲೆಕ್ಕದಲ್ಲಿ ಬರುತ್ತದೆ. ಮಲ್ಟಿಪ್ಲಿಕೇಶನ್ ಅಂದರೆ ರಿಪೀಟೆಡ್ ಅಡಿಷನ್. ಎ 4 ಸಲ ಆ್ಯಡ್ ಮಾಡುವಾಗ ಅದು 4a, 4 ಇಂಟು ಎ ಎಂದು ಓದುತ್ತದೆ. ನೆಕ್ಸ್ಟ್ ನೋಡಿ, ಇದು ಅದನ್ನ ಫಾರ್ಮುಲಾಸ್. ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಇಂಟು ಸೈಡ್. ಅದೇ ಥರ ಏರಿಯಾ ಆಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೈಡ್ ಇಂಟು ಸೈಡ್. ಇದು ಜನರಲ್ ಆಗಿ ಹೇಳುವಾಗ ಇದಕ್ಕೆ ನಾವು ಪೆರಿಮೀಟರ್ 4a ಎಂದು ಹೇಳುತ್ತದೆ. ಸೈಡ್ ಇಂಟು ಸೈಡ್ ಎಂದು ಹೇಳುವಾಗ a ಇಂಟು a ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಎ 2 ಟೈಮ್ಸ್ ಮಲ್ಟಿಪ್ಲೈ ಮಾಡುವಾಗ ಅದಕ್ಕೆ ಎ ಸ್ಕ್ವೇರ್ ಎಂದು ಹೇಳುತ್ತದೆ. ಇದೇ ಥರ ಒಂದೊಂದಾಗಿ ಒಂದೊಂದು ಕ್ಲಾಸಲ್ಲಿ ನಮಗೆ ಕಲಿಯಬೇಕು. ಮ್ಯಾಥ್ಸಲ್ಲಿ ತುಂಬ ವೀಕ್ ಆಗಿದ್ದ ಮಕ್ಕಳಿಗೆ ಈ ಕ್ಲಾಸ್ಗಳು ಶೇರ್ ಮಾಡಿಕೊಡಿ. ಇದು ಬೇಸಿಂದಲೇ ಕಲಿದಿದ್ದರೆ ಮಾತ್ರ ಮುಂದೆ ಕ್ಲಾಸ್ಗಳು ಮೇಯ್ನ್ ಆಗಿ ಹೈಸ್ಕೂಲಲ್ಲಿ ಎಲ್ಲ ಬರುವಾಗ ಅದು 4 ಕ್ಲಾಸಿಂದಲೇ ಉಂಟು ಇದೆಲ್ಲ. ಆದರೆ ಸಹ ಮುಂದೆ ಕ್ಲಾಸ್ಗಳಲ್ಲಿ ಬರುವಾಗ ಇದು ಗೊತ್ತಿಲ್ಲದ ಕಾರಣದಲ್ಲಿ ಮಾರ್ಕ್ಸ್ ಸ್ಕಿಪ್ ಆಗಲಿಕ್ಕೆ ಚಾನ್ಸ್ ಉಂಟು. ಓಕೆ, ಸೊ ಇದು ಪರಿಚಿತವರಿಗೆಲ್ಲ ಶೇರ್ ಮಾಡಿಕೊಡಿ. ಮಕ್ಕಳು ಮ್ಯಾಥ್ಸಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಅವರಿಗೆ ಹೆಲ್ಪ್ ಮಾಡಿಸಿ. ಓಕೆ, ಇದರ ಬಗ್ಗೆ ಇದರಲ್ಲಿ ಚಾನಲಲ್ಲಿ ತುಂಬ ಕ್ಲಾಸ್ಗಳು ಮಾಡಿದೆ. ಮಕ್ಕಳಿಗೆ ತುಂಬ ಇಂಪ್ರೂವ್ಮೆಂಟ್ ಬರಬೇಕನ್ನೋ ಆಶೆಯಲ್ಲಿ ತುಂಬ ಕ್ಲಾಸ್ಗಳು ಮಾಡಿದೆ. ಅದೆಲ್ಲ ಅವರಿಗೆ ಶೇರ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿಕೊಡಿ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.